ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಮನೆಯಲ್ಲೇ ಮಸಾಲೆ ಪುರಿನ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅವತ್ತು ಪಾನಿಪುರಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ಮಸಾಲೆ ಪುರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗೂ ಇರುತ್ತೆ. ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ಯೂಸ್ ಮಾಡಿರೋಲ್ಲ. ತುಂಬ ರುಚಿಯಾಗಿ ಮಾಡ್ಕೊಬೋದು. ಮೊದಲಿಗೆ ನಾನು ಇಲ್ಲಿ ಬಟಾಣಿನ ತೊಗೊಂಡು ಫಸ್ಟ್ ಅದನ್ನು ವಾಶ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣೀರಲ್ಲಿ. ಹಿಂಗೆ ಕೈಯಲ್ಲಿ ನೀಟಾಗಿ ಕಿವುಚ್ಬಿಟ್ಟು ಆಮೇಲೆ ಆ ನೀರನ್ನೆಲ್ಲ ತೆಗೆದು ಸೋಸ್ಕೊಂಡು ತೊಗೊಬಂದಿದ್ದೀನಿ. ಇವಾಗ ಅದಕ್ಕೆ ಒಲೆ ಮೇಲೆ ನೀರು ಕುದಿಯೋಕೆ ಇಟ್ಟಿದ್ದೆ. ಆ ಕುದೀತಾ ಇರೋಂತಹ ನೀರನ್ನು ಇದಕ್ಕೆ ಬಟಾಣಿಗೆ ಸೇರಿಸಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟಿದ್ದೆ. ಒಂದು 5 ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೆ, ಸಾಕಾಗುತ್ತೆ. ಒಂದು ನೈಟ್ ಎಲ್ಲ ನೆನೆಸೋದೇನು ಬೇಡ. ಆದಮೇಲೆ ಅದೇ ಕುಕ್ಕರ್ ತೊಗೊಂಡು ಅದೇ ನೀರನ್ನು ಮತ್ತು ಆ ಬಟಾಣಿನ ನೆನೆಸಿಟ್ಟಿದ್ನಲ್ಲ ಅದಷ್ಟನ್ನು ಕೂಡ ಹಾಕಿದ್ದೀನಿ. ಆಮೇಲೆ ಒಂದು 3 ಆಲೂಗೆಡ್ಡೆನ ಈ ಥರ ಸಿಪ್ಪೆ ಬಿಡಿಸ್ಬಿಟ್ಟು ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ವಿಶಿಲು ಅಥವಾ 2 ವಿಶಿಲ್ ಬರೋದಕ್ಕೆ ಬಿಡಬೇಕು. ಇವಾಗ 2 ವಿಶಿಲ್ ಬರೋದಕ್ಕೆ ಬಿಟ್ಟಿದ್ದೆ. ಇವಾಗ ಕುಕ್ಕರ್ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದಿರಬೇಕಂತ. ನೋಡಿ, ಈ ಥರ ಕೈಯಲ್ಲಿ ಇಸ್ಕಿದ್ರೆ ಕರೆಕ್ಟಾಗಿ 2 ಭಾಗ ಹಾಕಬೇಕು. ಆ ರೀತಿ ಇದು ಬೆಂದಿರಬೇಕು. ನೋಡಿ ಈ ಥರ. ಆಮೇಲೆ ಇವಾಗ ಆಲೂಗೆಡ್ಡೆನೆಲ್ಲ ಒಂದು ಕಡೆ ತೆಗೆದಿಟ್ಕೊತಾ ಇದ್ದೀನಿ. ಏಕೆಂದರೆ ಅದು ಬಟಾಣಿ ಸಪ್ರೇಟು, ಇದು ಸಪ್ರೇಟ್ ಇರಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ತೆಗೆದಿಟ್ಕೊಂಡಿದ್ದೀನಿ ಆಲೂಗೆಡ್ಡೆನ ಒಂದು ಕಡೆ. ಅದನ್ನೆಲ್ಲ ಇವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಸೌಟ್ ಅಥವಾ ಕೈಯಲ್ಲೂ ಕೂಡ ಮಾಡ್ಕೊಬೋದು. ಬಿಸಿ ಆರಿದ್ಮೇಲೆ ಬಿಸಿ ಇರುತ್ತೆ. ಬಿಸಿ ಆರಿದ್ಮೇಲೆ ನಾವು ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ. ಅದಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಸ್ಪೂನು. ಅದಕ್ಕೆ ಒಂದೇ ಒಂದು ಪೀಸ್ ಚಕ್ಕೆ, ಒಂದು 3 ಲವಂಗ, ಆಮೇಲೆ 1 ಸ್ಪೂನ್ ಸೋಂಪು ಕಾಳು ಬರುತ್ತಲ್ಲ ಅದು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 10 ರಿಂದ 12 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಬಿಟ್ಟು. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಆಮೇಲೆ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡಿದ್ದಾದಮೇಲೆ ಅದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಧನಿಯದ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಬರ್ಬೇಕು. ನೋಡಿ, ಈ ಥರ ಸಾಫ್ಟ್ ಆಗೋ ತನಕ. ಆಮೇಲೆ ಬೆಂದಿರುವಂತಹ ಬಟಾಣಿಲಿ ಒಂದು ಅರ್ಧ ಸೌಟು ಬಟಾಣಿನ ಅದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ರುಬ್ಕೋಬೇಕು. ಆ ಥರ ರುಬ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಇದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಆ ರುಬ್ಬಿರುವಂತಹ ಮಸಾಲೆನ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಮತ್ತು ಅದೆಲ್ಲ ಕುದಿದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು, ತಳ ಹತ್ಬಿಡುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಬೇಯಿಸಿಟ್ಟಿರುವಂತಹ ಬಟಾಣಿ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ಮ್ಯಾಶ್ ಮಾಡಿರುವಂತಹ ಆಲೂಗೆಡ್ಡೆನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಬೇಕಿದ್ದರೆ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಬೇಡ ಅಂದರೆ ಬೇಕಿದ್ದರೆ ನೀವು ಹಾಕ್ಕೊಳ್ಳೋದು ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಇದಕ್ಕೆಲ್ಲ ಬಟಾಣಿಗೆ ಅದಕ್ಕೆ ಮಸಾಲೆಗೆ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಸಪ್ಪೆ ಅನಿಸಿದ್ರೆ ಬೇಕಿದ್ದರೆ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಇವಾಗ ಒಂದೇ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಹುಳಿ ಬರುತ್ತಲ್ಲ, ಆ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಬೇಡ ಅಂದರೆ ನೀವು ಬೇಕಿದ್ದರೆ ಹುಣ್ಸೆಹಣ್ಣು ಕೂಡ ಹಾಕ್ಕೊಬೋದು. ಸ್ವಲ್ಪ ಸಪ್ಪೆ ಆಗಿತ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಪೂರಿನ ಕರ್ಕೊಳ್ಳೋಣ ಅಂತ. ಇದು ಪ್ಯಾಕೆಟ್ ರೆಡಿ ಸಿಗುತ್ತೆ, ಬೇಕಿದ್ರೆ ನೀವು ಪ್ಯಾಕೆಟ್ ರೆಡಿನೂ ತೊಗೊಬೋದು. ಬೇಡ ಅಂದರೆ ಮನೆಯಲ್ಲೇ ಅದು ಕೂಡ
ರೆಡಿಮೇಡ್ ಸಿಗುತ್ತೆ, ಅದನ್ನು ಕೂಡ ತೊಗೋಬೋದು. ಅದಾದಮೇಲೆ ಅದನ್ನೆಲ್ಲ ಹಾಕ್ಬಿಟ್ಟು ಮಸಾಲೆ ಬಟಾಣಿದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡು ಈರುಳ್ಳಿ ಟೊಮೊಟೊ ಚೋಚು ಅದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಇದನ್ನು ಮಸಾಲೆ ಪುರಿನ ಕಂಪ್ಲೀಟಾಗಿ ಮಾಡಿಟ್ಟಿದ್ದೀನಿ. ನೋಡಿ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿದೆ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.